ನಮಸ್ಕಾರ, ನಾನು ಚಂದ್ರಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವಾಗ ಕೊಡ್ಲಮನೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಬಳಕೂರಲ್ಲಿದ್ದೇವೆ. ಈ ದೇವಸ್ಥಾನ ಹೊನ್ನಾವರದಿಂದ ಸುಮಾರು 20 ಕಿಲೋಮೀಟರ್ ಹಾಗೂ ಇಡಗುಂಜಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಪುರೋಹಿತರಾದ ವೇದಮೂರ್ತಿ ಶ್ರೀಯುತ ಶರತ್ ಭಟ್ ಅವರು ಕೂಡ ಇದೇ ಊರಿನವರು. ಅವರು ನಮ್ಮ ಬಡಾವಣೆಯಲ್ಲೇ ಇದ್ದಾರೆ. ಅವರು ನಮ್ಮ ಮನೆಗೆ ಬಂದಾಗ ನಮಗೆ ಹೇಳಿದ್ರು, ಮುಂದಿನ ವಾರ ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ಅಂದ್ರೆ ಮಹಾರಥೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ನೀವು ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯಿರಿ ಎಂದು. ಅದೇ ರೀತಿ ಇವತ್ತು ದಿನಾಂಕ 6/3/2025 ಶುಕ್ರವಾರ ನಾವು ಇಲ್ಲಿಗೆ ಬಂದಿದ್ದೇವೆ. ಇವಾಗ ರಥೋತ್ಸವ ಕಾರ್ಯಕ್ರಮ ಸಂಜೆ ಹೊತ್ತಿನಲ್ಲಿರ್ತದೆ. ಅದಕ್ಕಿಂತ ಮೊದಲು ಬೆಳಗಿನ ಜಾವ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ. ಈ ಎಲ್ಲಾ ಕಾರ್ಯಕ್ರಮಗಳ ಕಿರು ಚಿತ್ರಣ ನಮ್ಮ ಮಿತ್ರರಿಗೆ ತೋರಿಸುವ ಎಂಬುದೊಂದು ನನ್ನ ಸಣ್ಣ ಪ್ರಯತ್ನ. ಶ್ರೀ ನರಹರಿ ಪಾರಾಯಣ ಮಾಡಿರೋ, ಶ್ರೀ ನರಹರಿ ಪಾರಾಯಣ ಮಾಡಿರೋ, ನಾರಾಯಣ ಎನ್ನಿರೋ, ನಾರಾಯಣ ಎನ್ನಿರೋ, ಎಲ್ಲರೂ ನಾರಾಯಣ. ದೇವಸ್ಥಾನ ಈ ಹಿಂದೆ ಹಳೆಯದಾದ್ರು, ಬಹಳ ಹಳೆಯದು, ಇನ್ನೂ ತನಕ ಯಾವಾಗಿಂದು ಅದು ಏನು ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಆಗ ಪುರಾತನವಾದ ಈ ದೇವಸ್ಥಾನವನ್ನು 2004ನೇ ಇಸ್ವಿಯಲ್ಲಿ ಗೋಕರ್ಣ ಪರ್ತಗಾಡಿ ಪಟ್ಟಾಧೀಶರಾದ ವಿದ್ಯಾಧಿರಾಜ ತೀರ್ಥ ಗುರುವರ್ಯರು ಈ ಹೊಸ ಬಿಂಬವನ್ನು ಮಾಡಿ ದೇವರಿಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರಥಮವಾಗಿ ಮಹಾವಿಷ್ಣುವಿಗೆ ನಮಸ್ಕಾರವನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಹೇಳ್ತೇನೆ. ಕೊಡ್ಲಮನೆ ಇದು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಬರ್ತದೆ. ಬಳಕೂರು ಎಂಬ ಊರು. ಇದರಲ್ಲಿ ಕೊಡ್ಲಮನೆ ಒಂದು ಗ್ರಾಮ. ಇದು ನಮ್ಮ ಗ್ರಾಮ ದೇವರು, ನಮ್ಮ ಊರಿನ ಗ್ರಾಮ ದೇವರು. ಪ್ರತಿ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಇಲ್ಲಿ ರಥೋತ್ಸವ ನಡೀತದೆ. ಅದೇ ರೀತಿಯಾಗಿ ಇವತ್ತಿನ ದಿನ ಆ ಮಹಾರಥೋತ್ಸವ ನಡೀತಾ ಇದೆ. ಇಲ್ಲಿಯ ವಿಶೇಷ ಅಂದರೆ ಈ ಮಹಾವಿಷ್ಣು ನಮ್ಮ ಎಲ್ಲ ಭಕ್ತರ ಕಷ್ಟಗಳನ್ನು ದೂರ ಮಾಡುವಂತಹ ದೇವರು. ಇಲ್ಲಿ ವಿಶೇಷವಾಗಿ ದರ್ಶನದಲ್ಲಿ ಪ್ರಸಾದವನ್ನು ತಗೊಳ್ತಾ ಇದ್ದಾರೆ. ಯಾವುದೇ ಜನರು ತಮ್ಮ ಕಷ್ಟದ ಬಗ್ಗೆ ಇಲ್ಲಿ ಬಂದು ದರ್ಶನದಲ್ಲಿ ಪ್ರಸಾದ ತಗೊಂಡ್ರೆ ಅವರಿಗೆಲ್ಲ ಕಷ್ಟಗಳೆಲ್ಲ ನಿವಾರಣೆಯಾಗ್ತದೆ. ರಥೋತ್ಸವ ಅಂದರೆ ಉತ್ಸವೇಶು ರಥೋತ್ಸವ ಎಂದು ಹೇಳಿದ್ದಾರೆ. ನಮಗೆ ಎಲ್ಲ ಉತ್ಸವದಲ್ಲಿಯೂ ರಥೋತ್ಸವಕ್ಕೆ ಸರಿಸಮಾನವಾದ ಯಾವುದೂ ಉತ್ಸವ ಇಲ್ಲ. ಅದು ನಮ್ಮ ಹಿರಿಯರು ಈ ಕೊಡ್ಲಮನೆ ಮಹಾವಿಷ್ಣು ದೇವಸ್ಥಾನದಲ್ಲಿ ಸಾಧಾರಣ ಒಂದು 75 ವರ್ಷದ ಹಿಂದೆ ಈ ಕೊಡ್ಲಮನೆ ಮಹಾವಿಷ್ಣು ದೇವಸ್ಥಾನದಲ್ಲಿ ಈ ದರ್ಶನ ಮುಖಾಂತರ ಆದಂಥ ನಿರೋಪದ ಪ್ರಕಾರ ಇಲ್ಲಿ 1942ನೇ ಇಸ್ವಿಯಲ್ಲಿ ಇಲ್ಲಿ ಮಹಾರಥೋತ್ಸವವನ್ನು ಪ್ರಾರಂಭ ಮಾಡಿದರು. ಅದಕ್ಕಿಂತ ಮೊದಲೇ 36ನೇ ಇಸ್ವಿಯಲ್ಲಿ ಇಲ್ಲಿ ದರ್ಶನ ಬಂದಿತ್ತು ಹೇಳಿ ಒಂದು ಆಖ್ಯಾಯಿಕೆ ಇದೆ. ಆ ದರ್ಶನದ ಮುಖಾಂತರ ದೇವಸ್ಥಾನದ ಅಭಿವೃದ್ಧಿ ಆಗುತ್ತಾ
ಇಲ್ಲಿ ಒಂದು ರಥೋತ್ಸವ ಆಗಬೇಕು ಹೇಳೋ ದರ್ಶನ ಮುಖಾಂತರ ಆಜ್ಞೆಯಾದ ಪ್ರಕಾರ ಅದಕ್ಕೆ ಆ ಕಾಲದಲ್ಲಿ ಇದ್ದಂಥ ಈ ನಾಯಕ್ ಕುಟುಂಬದ ಬಾಬನಾಯ್ಕ್ ಹೇಳಿ ನಮ್ಮ ಶಾರದಾ ಹೋಟೆಲಿನ ಮಾಲೀಕರು ಅವರು ಸಹ ಕೊಡ್ಲಮನೆ ಮಹಾವಿಷ್ಣು ಸನ್ನಿಧಿಯಲ್ಲಿ ಅತಿ ಹೆಚ್ಚು ದೇವರ ಪ್ರಸಾದ ಪಡೆದು ಅವರು ಒಳ್ಳೆಯ ರೀತಿಯಿಂದ ಮುಂಬೈನಲ್ಲಿ ಶಾರದಾ ಭವನ ಹೇಳಿ ನಮ್ಮ ಮುಂಬಾದೇವಿ ದೇವಸ್ಥಾನದ ಎದುರಿಗೆ ಅವರು ಒಂದು ಹೋಟೆಲನ್ನು ಪ್ರಾರಂಭ ಮಾಡಿ ಇಲ್ಲಿಯ ಪ್ರಸಾದ ಮುಖಾಂತರ ಇಲ್ಲಿ ಕೊಟ್ಟಂಥ ಮೂಲಧನದಿಂದ ಆ ಶಾರದಾ ಭವನ ಒಂದು ಒಳ್ಳೆಯ ರೀತಿ ಸ್ಥಿತಿಗತಿಯಾಗಿ ಅವರು ಒಳ್ಳೆಯ ಶ್ರೀಮಂತರಾಗಿ ಅವರಿಗೆ ಆಜ್ಞೆಯಾದ ಪ್ರಕಾರ ಅವರು ಸಂಪೂರ್ಣ ರಥೋತ್ಸವದ ಖರ್ಚು ಹಾಗೂ ರಥವನ್ನು ಮಾಡಿಕೊಟ್ಟಿದ್ದಾರೆ ನಾಯಕ ಕುಟುಂಬದ ನಮ್ಮ ಬಾಬ್ ನಾಯಕರು ಹೇಳಿ. ಅದರಿಂದ ಸಾಯಂಕಾಲಕ್ಕೆ ಪುಷ್ಪರಥೋತ್ಸವ ಇಲ್ಲಿಯ ದೇವರ ಸವಾರಿ, ಇಲ್ಲಿ ರಥಬೀದಿ, ಇಲ್ಲೇ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ರಥಬೀದಿ ಇದೆ. ಅಲ್ಲಿ ಹೋಗಿ ರಥದ ಹತ್ತಿರ ದೇವರನ್ನು ಕುಳಿಸಿ ಅಲ್ಲಿ ಒಂದು ವಿಶೇಷವಾಗಿ ಅಡಿಕೆ ಮರ ನಿಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇದೆ. ರಥವು ಅಡಿಕೆ ಮರದ ತೋರಣದ ಒಳಗೆ ಹೋಗಿ ಸಾಗಬೇಕು. ಅಲ್ಲ ವಿಶೇಷವಾಗಿ ಈ ಗ್ರಾಮೀಣ ಪ್ರದೇಶವಾದಂಥ ಇಲ್ಲಿ ಎಲ್ಲ ಅಡಿಕೆ ಮರದ ತೋಟ ಇಲ್ಲಿ ಇದ್ದದ ನಿಮಿತ್ತ ಇಲ್ಲಿ ಅಡಿಕೆ ಮರವನ್ನು ತೋರಣ ಮಾಡಿ ಕಟ್ಟಿ ರಥ ಅದರ ಒಳಗೆ ಹೋಗುವಂಥ ಒಂದು ಪದ್ಧತಿ ಇಲ್ಲಿದೆ. ನಿನ್ನೆ ದಿವಸಕ್ಕೆ ಆ ಅಡಿಕೆ ಮರದ ಒಳಗೆ ರಥ ಹೋಗುವಂಥ ವ್ಯವಸ್ಥೆಯನ್ನು ಬೇರೆ ಕಡೆಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಡೌಟ್. ಇಲ್ಲಿ ಆಗುವಂತ ಇಲ್ಲಿ ಒಂದು ಅನುಕೂಲವಾದ ಮಾರುತೋತ್ಸವ ಇದೆ, ಅಲ್ಲೂ ಇದೆ ಎಲ್ಲ ಕಡೆ ಇತ್ತಂತೆ. ಆದರೆ ಅದು ಅಷ್ಟು ದೊಡ್ಡ ಅಡಿಕೆ ಮರ ಸಿಗದೆ ಅದು ನಿಲ್ಲಿಸುವಂತ ಚಾತುರ್ಯತೆ ಜನ ಇಲ್ಲದೆ ಅದು ಅಷ್ಟಕ್ಕಷ್ಟೇ ಬಂದಾಗಿದೆ. ಆದರೆ ಇನ್ನೂ ತನಕ ಕೊಡ್ಲಮನೆ ವಿಷ್ಣು ದೇವಸ್ಥಾನದಲ್ಲಿ ಈ ಪ್ರಘಾತ ನಡೆದು ಬಂದಿದೆ. ಅದೇ ಪ್ರಕಾರ ನಿನ್ನೆ ದಿವಸಕ್ಕೆ ಅಡಿಕೆ ಮರದವನ್ನು ನಿಲ್ಲಿಸಿ ತೋರಣವನ್ನು ಹಾಕಿ ಇವತ್ತು ದಿವಸ ನಡೆಯುವಂಥ ಮಹಾರಥ ಆ ಅಡಿಕೆ ಮರದ ಒಳಗೆ ಅಷ್ಟು ಎತ್ತರದಲ್ಲಿ ಅಡಿಕೆ ಮರ ಕಟ್ತಾರೆ, ಅದರ ಒಳಗೆ ರಥ ಸಾಕ್ತದೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಸರ್. ಯಾಕೆಂದರೆ ಮೂಲತಃ ಸುಬ್ಬು ನಾಯಕ್ ನಮ್ಮ ತಂದೆಯವರು ಮೋಳ್ನಾಯ್ಕ ಈ ರಥೋತ್ಸವ ಪೂರ್ವದಿಂದ ಬೆಳಗ್ಗೆಬೇಟೆಯ ಮೂಲ ಸೇವೆ ಮಾಡ್ಕೊಂಡು ಬಂದವರು. 83ರಲ್ಲಿ ಸೇವೆ ಮಾಡ್ತಾ ಇರುವಾಗಲೇ ಯಕ್ಷಗಾನ ವೇಷಧಾರಣೆ ಆಗಿರುವಾಗಲೇ ತೀರ್ಕೊಂಡು ಅವ್ರ ಮಕ್ಕಳು ನಾವು 4 ಮಂದಿ, ಉಮೇಶ್ ಸುಬ್ಬನಾಯ್ಕ, ಮಂಜುನಾಥ ಸುಬ್ಬನಾಯ್ಕ, ಇವರು ನಾರಾಯಣ, ಹನುಮಂತ, ನಾವು 4ನೇ. ಆ ವೃತ್ತಿಯನ್ನು ಒಂದು ಸೇವೆಯನ್ನು ನಮ್ಮ ಅಣ್ಣನ ಮಗ ನಡೆಸ್ಕೊಂಡು ಬರ್ತಾ ಇದ್ದಾನೆ. ನಾನು ಆ ಸೇವೆ ಮಾಡಿ ಕಾದೂರು ಶಿವನಿಗೆ ಮಾಡಿ ಹಾಗೆ ಇದ್ದಕ್ಕಿದ್ದ ಹಾಗೆ ಕಾದೂರು ಶಿವನಿಗೆ ಭಾರಿ ತೊಂದರೆ ಆಯಿತು. ಅದು ಸ್ವಲ್ಪ ಪ್ರಮಾಣ ಆಯಿತು. ಸೀದಾ ಕಡೆಗೆ ನಾವು ಮಣಿಪಾಲ್ ಕರ್ಕೊಂಡೋಗಾಯಿತು. ಮಣಿಪಾಲದಲ್ಲಿ ಕೊನೆಗೂ ಇಲ್ಲ, ಈ ಪೇಷಂಟ್ ಆಗುವುದಿಲ್ಲ, ಮತ್ತು ಕೈ ಮೀರಿದ ವಸ್ತು ಕರ್ಕೊಂಡೋಗಿ ಅಂದರು. ಪುನಃ ನಾನು ಇವು ದೊಡ್ಡ ದೇಹ ಅನ್ನೋದು ಮನೆ ಕರ್ಕೊಂಡು ಬರಲಿಲ್ಲ. ಯಾಕಂದ್ರೆ ನಮ್ಮ ಮನೆ ಹಿತ್ತಲು ಒಳಗಾಗ್ತದೆ, ರೋಡ್ ಪಕ್ಕದಲ್ಲಿಲ್ಲ. 1 ಅವರಲ್ಲಿ ಇಟ್ಕೊಂಡಾಗ 1 ಅವರಲ್ಲಿ ಇಟ್ಕೊಂಡೆ. ಆಮೇಲೆ ಪುನಃ ನೋಡುವಲ್ಲಿ ನಮ್ಮ ದೇವರಲ್ಲಿ, ಯಾಕೆ ನಾವು ನಡ್ಕೊಂಡು ಹೋದೆ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡೆ. ನನ್ನ ಅಣ್ಣನೇ ಮತ್ತು ಅವನಿಗೆ ಏನಾದರೂ ಆರೋಗ್ಯ ಸರಿಯಾಯಿತು ಅಂತಾದರೆ ಯಕ್ಷಗಾನ ಸೇವೆ ಮಾಡಿಸ್ಕೊತ ಹೇಳಿ ಇವರ ಭಟ್ರ ಮುಂದೆ ಹತ್ರದಲ್ಲಿ ಭಟ್ರತೆ ಹೇಳಿಕೆ ಮಾಡ್ಕೊಂಡು ಹೋದೆ. ಪುನಃ ಹೋದ ಕೂಡಲೇ ಮತ್ತೆ 1 ಅವರಲ್ಲಿ ಇಟ್ಟಾಗ ಅತಿ ಹೆಚ್ಚಾಗೋಯ್ತು. ಡಾಕ್ಟ್ರ್ ಆಗೋದಿಲ್ಲ ಹೇಳಿದ್ರು. ನಾನೆಂದು ಕೇಳಿದ್ರೆ ಏನಿರಲಿ ಕೇಸಗಡಿಗೆ ಹಾಸ್ಪಿಟ್ಲಿಗೆ ಕೊಡಿ ಅಂದೆ. ಕೇಸಗಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಇಲ್ಲಿ ಪ್ರಸಾದ ತಗೊಂಡು ಹಾಕಿದೆ. ಒಂದೇ ವಾರದಲ್ಲಿ ಪುನಃ ಇದೇ ರೀತಿಯ ಮೊದಲೇ ಹೇಗಿತ್ತು, ಇದಿಷ್ಟು ಮಾಮೂಲಿ ಇತ್ತು. ಮರದ ಕೆಳಗೆ ಬಿದ್ದವನಾಗಿದ್ದ, ಇದಿಷ್ಟು ಮಾಮೂಲಿ ಇತ್ತು. ಕುಂಟು ಕೈಕಾಲು ಇಷ್ಟು ಆಗ್ಬಂದ. ಈ ದೇವ್ರ ಬಗ್ಗೆ ನಾ ಇನ್ನೆಷ್ಟು ಏನು ಹೇಳಿ. ಇವತ್ತು ನಮ್ಮ ಈ ಕೊಡ್ಲಮನೆ ದೇವಸ್ಥಾನದ ಒಂದು ಇತಿಹಾಸ ಅಂದರೆ 1904ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಯಾಜಿಯವರ ಕುಟುಂಬದರಿಂದ ನಮ್ಮ ನಾರಾಯಣ ಭಟ್ಟ ಇಡಿಗುಂಜಿ ಇವರು ಸ್ವೀಕಾರ ಮಾಡಿದರು. ಆವಾಗಿಂದ ಇವಾಗ ತನಕ ವಿಶೇಷವಾಗಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅರ್ಚಕತ್ವದಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರ ಮತ್ತು ವಿಶೇಷವಾಗಿ ಪಂಚಪರ್ವದ ಉತ್ಸವಗಳು ನಡೀತಾ ಇದೆ. ಈ ಫಾಲ್ಗುಣ ಶುದ್ಧ ಸಪ್ತಮಿ ಅಂದರೆ ನಮ್ಮ ರಥೋತ್ಸವ ಅಂತಹ ತಿಥಿ 1947ನೇ ಇಸ್ವಿಯಲ್ಲಿ ಚಿತ್ರವಾಹನ ಸಂವತ್ಸರದಲ್ಲಿ ನಮ್ಮ ಮಹಾರಥೋತ್ಸವ ಪರ್ವಕಾಲ ಪ್ರಾರಂಭ ಆಯಿತು. ಆವಾಗಿಂದ ಇಲ್ಲಿ ಇವಾಗ ತನಕ ವಿಶೇಷವಾಗಿ 4 ದಿನದ ಆಗಮೋಕ್ತ ರಥೋತ್ಸವ ವಿಧಾನ ನಾವು ನಡೆಸಿಕೊಂಡು ಬಂದಿದ್ದೇವೆ. मिगेल बप्पा हनुमंत नारायण भंडारकर आणि तागील अण्णा मंजुनाथ नारायण भंडारकर, तशी तागील भाव शांतप्पा नारायण भंडारकर आणि आम्ही 3 भंडारकर कुटुंबाचे हांगाचे यजमानाचे ह्या देवस्थानाचे यजमानाचे जागेर व्हरून आमगेले म्हालगड्यान चलोवन दिता तसले कार्यक्रम वर आमी मुखार सोडून वता आसाचे.
अन्य अंगरा बिलकुल जन आमगेले म्हालगड अन्य अंगिले श्री श्रमदान आणि सहाय्य करून आमगेल्या देवस्थानाच्या अभिवृद्धीका आणि कारणकर्ते असाचे आणि आमगे देवस्थान मुखारच्या आणि अभिवृद्धी जाता असा त्या पिढीगे अंत जाता असायचे आमगे म्हालगड सुमार जन हांगा श्रमदान केले पुरा जना स्वर्गस्थ जावन असायचे जाल्यार तांणी आमचे बरे मार्गदर्शन दिवन एक बरे तढ दिगान दिलेला असा ह्या क्षेत्रांत तो मुखार सावन वचका म्हणून सांगून ताजे प्रमाणे आमी नेक्स्ट जनरेशना फॉर एग्जाम्पल हांव वसंत नायक वामन नायक हे पर नेक्स्ट जनरेशन आमी जबाबदार घेवन ह्या देवस्थानाच्या क्षय अभिवृद्धी आणि मुखार बरोबर काम जेवचे आसा ताका पुरो आमी सहकार दिवपा म्हणून सांगून एक संकल्प करून आमी मुंडवरता आसा ते जाल्यार हाका पुरा आमकां म्हालगडन दिल्लें मार्गदर्शन आशिर्वाद आनी मुख्य जावन आमगेले आराध्य देव जावन आसा कोडलमने श्री महाविष्णूना तागेले कृपे तशेंच आमगेले परमपूज्य गुरुवर्य जावन आसा श्री विद्याधीश तीर्थ श्रीपाद वडेयर स्वामीजीले अत्यंत मार्गदर्शन आनी तांगेले आशिर्वाद कृपे आमकां भारी शक्ती दिवन मुखार वचच्या एक प्रेरण मेळटा असा म्हणून सांगचेका हांव भारी इश्ट करता आसा उद्यतादित्य संकाशम पीतवास समचितम शंखचक्रगदापाणिं ध्यायेद लक्ष्मीपतिं हरिं केक हांगा भितर विराजमान जावन आशिल्लो भारतीय मुख्य प्राणांतर्गत महाविष्णूक नमन करता तशीच संस्थान गोकर्ण भरतकाळ जीवोत्तम मठाधीश श्रीमद विद्याधीश तीर्थ स्वाम्यांक मनांतो चिंतन करताची केक आमगेर हे कोडलमने देवस्थानांतो विशेष म्हणून सांगल्यार महारथोत्सव रथोत्सवांग जावंगेनो परमात्मा प्रित्यर्थ जावंग हांगा 3 दिसाचे आगम चलता की प्रथम दिवसांतो गरुडारोहण म्हळ्यार खंयचे एक आमी आगम प्रारंभ करता म्हणजे गरुडारोहण करता पडटा म्हणल्यार गरुडारोहण जाता तदनंतर ताजे नंतर वयल्या दिवसांतो पुष्परथोत्सव की आयच्या दिवसांतो एक ब्रह्मरथोत्सव म्हणटाची महारथोत्सव म्हळ्यार त्या परमात्माले एक रथस्थ दर्शन घेतलं म्हणजे जाल्यार रथस्थम चक्रणम दृष्ट्वा पुनर्जन्म न विद्यते म्हणून सांगिल्लें आसा की एक आमकां दिसता की देवाक पळयले नंतर आमकां पुनर्जन्मून हांवें म्हणून सांगून त्या विशयांत म्हण न्ही जाल्यार ते आमी रथस्थ जे आशिल्ले त्या परमात्माक पळयले तर म्हणून जाल्यार की आमकां एक शास्त्र सांगता एक भगवद्गीतेंत उल्लेख येता वासांसी जीर्णानि यथा विहाय नवानि गृह्णाति नरोपराणि तथा शरीराणि विहाय गृह्णानि अन्यानि संयाति नवानि देहीं सांगून की एक आमगेले शरिरांत आशिल्लें परमात्मा तो भायर सरून गेले नंतर अनेक जिवेंत वचून वास्तवीक करता म्हूण सांगून तशी आमकां पुनर्जन्मून ना म्हण न्ही की एक ते देवाले एक दर्शन घेतलें मात्रान आमकां खंयचे त्या वेळाचेर आमी खंय एक जिवनांत पाप केल्लो आसा ते सर्व ते पाप परिहार जावंक न्हू आमकां मुखावेळेंत एक बरे जन्म प्राप्त जाता म्हणून आमकां शास्त्र सांगता वेंकटाद्रि समं स्थानं ब्रह्मांडे नास्ति किंचन वेंकटेश समो देवो न भूतो न भविष्यति वारिजलयपते वारिजनाभने वारिज भवपित वारिज नेत्रने वारिज मित्र अपार प्रभावने वारिज चांडत कारण दोरे वारయ్య वारయ్య बाबा भकुतारा प्रिया श्रीनिवास राया मार जनक मुकुतारुडय देवయ్య जिय जिय वारయ్య बाबा 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 भकुतारा श्रीनिवास राया हो भकुतारा
कोथवामनः शङ्कुकर्ण सरपनेत्र सुमुख सुप्रतिष्ठितः देवाशदानः सर्वे मङ्गलं प्रतिजन्तनः वनजो वनजो खरो रामो कृष्णो हयाननः बुद्धो धन्वन्तरि कल्की मङ्गलं प्रतिजन्तनः पुरुषोदन्ते श्रीवासी देव विठ्ठल देव पूजा विठ्ठल देव विठ्ठल देव पूजा देव विठ्ठल देव पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल देव विठ्ठल देव पूजा विठ्ठल देव विठ्ठल देव पूजा विठ्ठल देव विठ्ठल देव पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल माता विठ्ठल पिता विठ्ठल माता विठ्ठल ಲಕ್ಷ್ಮೀರಮಣ ರಾಮ ರಾಮ ಗೋವಿಂದ ಗೋವಿಂದ ಶ್ರೀನಿವಾಸ ವೆಂಕಟೇಶ ಗೋವಿಂದ ಗೋವಿಂದ ಮನೆ ಮಹಾವಿಷ್ಣುವಿನ ಪಾದಕ್ಕೆ ರಾಮ ರಾಮ ಗೋವಿಂದ ಗೋವಿಂದ ಶ್ರೀನಿವಾಸ ವೆಂಕಟರಮಣ ಗೋವಿಂದ
श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम 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 उच्चरा जन्माचे सार्थक करा नाम स्मरणे मुनिजन तरले तारक मंत्र स्मरा श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम हरिनामाचा प्रताप पहा जागेन मीरा किला नाम स्मरणे करिता ध्रुव अडल पद पावला श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम उपमन्यु बालका सिंध्याने क्षीर सिंधु दिदला जाविंदर जोगिने जाने शिशा अमर केला श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम गोपी चंदना जाने हरीचा चरण लक्ष लाविला देव गेले सत्व पाहिला सिरियाळाचा घरा श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम बधिले बालक दिदले भोजन सत्व धीर तो करा राम नाम उच्चरा जन्माचे सार्थक करा श्रीराम जय राम जय जय राम श्रीराम जय राम जय जय राम श्रीराम जय राम श्रीराम जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम आणि एक मी तुम्हा सांगतो शिबी चक्रवर्ती अपुले मांस त्याने चोखिले कारुणी अपुल्या हाती श्रीराम जय
श्री राम जय राम जय जय राम श्री राम जय राम श्री राम जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम आपण जातो वनवास काशी खंडवोतरा मुनी रोहिदास बाळक आणि तारामती राणी श्री राम जय राम जय जय राम श्री राम जय राम जय जय राम श्री राम जय राम श्री राम जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम तृणबांधुनी शिरवी कोणी घेतिला तिगारी हरिश्चंद्र राजाने वागले लोभाघरी पाणी श्री राम जय राम जय जय राम श्री राम जय राम जय जय राम श्री राम जय राम श्री राम जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम आवुट कोणी स्वर्णदी धले मणिकर्णिके साथीला वशिष्ठ अमुचा गुरुदेव मिला ಈ ವಿಡಿಯೋದಲ್ಲಿ ನೋಡಿರುವಂತಹ ಕೊಡ್ಲಮನೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಮಗೆ ಬರಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತೇಳಿ ಹೇಳಬೇಕು. ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳ ಚಿತ್ರೀಕರಣ ಮಾಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತಾನೆ ಹೇಳಬೇಕು. ಹಾಗೂ ಇಲ್ಲಿ ಚಿತ್ರೀಕರಣ ಮಾಡಲು ನಮಗೆ ಅವಕಾಶ ಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ಅರ್ಚಕ ವರ್ಗದವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋ ಎಡಿಟ್ ಮಾಡಿಕೊಟ್ಟಂಥ ಆ್ಯಡಾಪಾನ್ ಮೀಡಿಯಾ ವರ್ಕ್ಸ್ ಆ್ಯಂಡ್ ಕ್ರಿಯೇಟಿವ್ ಸ್ಟುಡಿಯೋ HSR ಲೇಔಟ್ನ ಮಾಲಕರಾದಂತಹ ವಿಶ್ವದೀಪ್ ಶ್ರೀನಿವಾಸನ್ ಮತ್ತು ಬಳಗದವರಿಗೆ ಅನಂತಾನಂತ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.